ಈಗ ಏನಾದರೂ ಇಲ್ಲಿ ಕೆಳಗೆ ಇಳಿದ್ರೆ ಸೀದಾ ಗುರುಪುರ ಸಂಕದಲ್ಲಿ ಅದು ಕೂಡ ಹೆಣವಾಗಿ ನಿಮ್ಮನ್ನು ತೋರಿಸ್ತೇನೆ ನೋಡಿ. ಯಾವ ತುಂಬ ರಿಸ್ಕಿ ಆಗಿದೆ. ನಾವು ಶಾಲೆಗೆ ಹೋಗ್ತಿರುವಾಗ ಇದೇ ಸಂಕದಲ್ಲಿ ಹೋಗ್ತಿದ್ದದ್ದು ನೋಡಿ, ಎಷ್ಟು ರಿಸ್ಕಿ ಅದು ನೋಡಿ. ನಾನೀಗ ಪಕ್ಕದ ಮರ ತೋಟಕ್ಕೆ ಬಂದೇನೆ. ಅದು ತೋಟ ಉಂಟಲ್ಲ, ನಮ್ಮ ಹೊಳೆಯ ಪಕ್ಕದ ಬಳಿ ಉಂಟು ನೋಡಿ. ನಾನು ನಿಂತು ನೋಡಿ, ಅದು ಕಾಣುತ್ತಾ, ಫುಲ್ ಮುಳುಗಿದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಶಾಲೆಗೆಲ್ಲ ರಜೆ, ಮಳೆ ಇದ್ರ ಕಾರಣ. ಹಾಗಾಗಿ ನಾನು ಡ್ಯೂಟಿಗೆ ಹೋಗಿ ಬರುವಾಗ ನೋಡಿ ಏನಾಗಿದೆ ಅಂತ. ನಮ್ಮ ಮನೆಯ ಫುಲ್ಲು ಹಿಂದೆ ನೋಡಿ, ಫುಲ್ಲು ಅಲ್ಲಿ ನೋಡಿ, ಅಲ್ಲಿ ಒಂದು ಪಾಪಿ ಇದೆ. ಆಚೀಚೆ ಹೋಗ್ಲಿಕ್ಕೆ ಪಾಪಿ ಇಲ್ಲ, ಮುಳುಗೋಗಿದೆ ನೋಡಿ. ಅಲ್ಲಿ ಹಿಂದೆ ಕಾಣುತ್ತಾ, ಹಿಂದೆ ಮತ್ತು ಇಲ್ಲಿ ಒಂದೇ ಲೆಕ್ಕಾಗಿದೆ. ಅದು ಅಲ್ಲಿ ನೋಡಿ ಗಿಡ ಉಂಟು, ಗಿಡ ಯಾವುದು ನಟ್ಟ 1 ವರ್ಷದ್ದು ನಮ್ಮ ಅಡಿಕೆ ಗಿಡ ಉಂಟು, ಅದು ಎಲ್ಲ ಮುಳುಗಿದೆ. ಅಲ್ಲಿ ಕೂಡ ಹೋಗುವ ನೆಕ್ಸ್ಟ್. ನೋಡಿ ಇಲ್ಲಿ ನೋಡಿ ಯಾವ ಥರ ಅಂತ. ಇದು ನೋಡು ನಿಮ್ಗೆ ಇಷ್ಟೇ ಕಾಣುತ್ತಲ್ಲ, ಇದು ಎಷ್ಟು ಡೆಪ್ತ್ ಇದೆ ಅಂದರೆ ನನ್ನಂತ 2 ಜನ ನಿಂತರೆ ಮುಳುಗುತ್ತೆ, ಅಷ್ಟು ಡೆಪ್ತ್ ಇದೆ. ಆಚೆ ಹೋಗ್ಬಾರ್ದು ನೋಡಿ. ಇವತ್ತು ಅಷ್ಟು ಮಳೆ ಇತ್ತು. ಇದು ಉಂಟಲ್ಲ, ನಮ್ಮ ಮನೆ ಹಿಂದೆ ಉಂಟು, ಅಲ್ಲಿ ನಮ್ಮ ಮನೆ ಇದೆ, ಮನೆ ಹಿಂದೆ ಕಂಟಿನ್ಯೂಸ್ ಈ ಥರ ಒಂದು 2 ಮಳೆ ಬಂದರೆ ಮನೆ ಹತ್ರ ಬರುತ್ತೆ ಮಳೆ ಅಲ್ಲಿ ಮನೆ ಹತ್ರ. ಇಲ್ಲಿ ನಿಮಗೆ ಈಗ ಅಸ್ಸಾಮಲ್ಲಿ ಯಾವ ಥರ ಆಗಿದೆ ಅಂತಲ್ಲ, ಆ ಥರ ನೀರು ಕೂಡ ಆಗ್ಬೋದು. ಆ ಥರ ಅನಿಸ್ತದೆ. ಇನ್ನು 1 ವಾರ ಕಂಟಿನ್ಯೂ ಮಳೆ ಬಂದರೆ ಆ ಥರ ಆಗ್ಬೋದು. ಅಷ್ಟು ಮಳೆ ಬಂದಿದೆ ನೋಡಿ. ಇಲ್ಲಿ ನಾವು ಇಲ್ಲಿಂದ ಅಲ್ಲಿ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಯಾವ ಥರ ಆಗಿದೆ ಅಂತ. ಇನ್ನು ಮುಂದೆ ಸ್ವಲ್ಪ ಒಂದು ದೊಡ್ಡ ಒಂದು ಇದು ಮುಳುಗಿದೆ ಅಲ್ಲ, ಇನ್ನೊಂದು ಆ ಸೈಡ್ ಈ ರೋಟಿಗೆ ಹೋಗಲಿಕ್ಕೆ ಇನ್ನೊಂದು ಸಂಕ್ ಉಂಟು, ಅಲ್ಲಿ ಹೋಗುವ. ಅಲ್ಲಿ ನೋಡಿ, ನಾನೀಗ ಪಕ್ಕದ ಮರ ತೋಟಕ್ಕೆ ಬಂದೇನೆ. ಅದು ತೋಟ ಉಂಟಲ್ಲ, ನಮ್ಮ ಹೊಳೆಯ ಪಕ್ಕದ ಬಳಿ ಉಂಟು ನೋಡಿ. ನಾನು ನಿಂತು ನೋಡಿ, ಅದು ಕಾಣುತ್ತಾ, ಫುಲ್ಲು ಮುಳುಗಿದೆ. ನಮ್ಮ ಏನು ಕೆಳಗಿದೆ ಏನೇ ಅಂತ ಏನು ಕೂಡ ಕಾಣೋದಿಲ್ಲ ನಿಮಗೆ. ಇಲ್ಲಿ ತೋರಿಸ್ಬೇಕಲ್ಲ, ಬಟ್ ತುಂಬ ರಿಸ್ಕ್ ಆಗಿ ಉಂಟು, ಬೀಳಲಿಕ್ಕೆಲ್ಲ ಇಲ್ಲ ನೋಡಿ, ಕಾಣ್ತದೆ. ಇಲ್ಲಿ ಫುಲ್ ತೋಟಕ್ಕೆಲ್ಲ ನೀರು ನುಗ್ಗಿದೆ, ತೋಟಕ್ಕೆಲ್ಲ ನೀರು ನುಗ್ಗಿದೆ. ಯಾಕಂದರೆ ಅದರ ಪಕ್ಕದಲ್ಲಿ ತೋಡು ಅಂತ ಉಂಟಲ್ಲ, ಸಣ್ಣ ಹೊಳೆ ಅದಿದಲ್ಲ. ಇವತ್ತು ಬೆಳಗ್ಗಿಂದ ಮಳೆ ನಿಂತಿಲ್ಲ, ಸ್ವಲ್ಪ ಜಾಗ್ರತೆಯಾಗಿ ಹೋಗ್ಬೇಕು. ಯಾಕೆ ಗೊತ್ತುಂಟ, ಇಲ್ಲಿ ಕೆಳಗೆ ಏನಿದೆ ಅಂತ ಗೊತ್ತಿರಲ್ಲ, ಅಂದಾಜಿಗೆ ಹೋಗೋದು. ಇಲ್ಲಿ ನೋಡಿ ನೀರು ಎಷ್ಟಿದೆ ಅಂತ ನಿಮ್ಗೆ ಕಾಣ್ಬೋದು. ನೀರು ಎಷ್ಟಿದೆ ಅಂತ ತೋರಿಸ್ತೇನೆ ನೋಡಿ. ನೀರು ಎಷ್ಟಿದೆ ಅಂತ ಕಾಣುತ್ತಲ್ಲ, ಫುಲ್ಲು. ಇದು ನಿಮಗೆ ಅದು ಬಿಡಲ್ಲ ಸಾಧಾರಣ. ಈಗ ನೀರೆಲ್ಲಿ ತನಕ ಬರುತ್ತೆ, ನನ್ನ ಮೊಣಕಾಲ ಮೇಲೆ ಬರುತ್ತೆ ಈ ತೋಟದಲ್ಲಿ, ಆಯ್ತಾ. ಇದು ಎತ್ತರ ತೋಟ, ಅದರಲ್ಲಿ ಮೊಣಕಾಲ ತನಕ ನೀರು ಬರ್ತಾ ಉಂಟು. ಗೈಸ್, ನಿಮ್ಗನ್ನು ತೋರಿಸ್ತೇನೆ ನೋಡಿ. ಯಾವ ಥರ ತುಂಬ ರಿಸ್ಕಿ ಆಗಿದೆ. ನಾವು ಶಾಲೆಗೆ ಹೋಗ್ತಿರುವಾಗ ಇದೇ ಸಂಕದಲ್ಲಿ ಹೋಗ್ತಿದ್ದದ್ದು ನೋಡಿ, ಎಷ್ಟು ರಿಸ್ಕಿ ಅದು ನೋಡಿ. ನನ್ನ ಹಿಂದೆ ಫುಲ್ ಇದೆ ಅಲ್ಲ. ಈಗ ಸಂಕಕ್ಕೆ ಯಾವ ಥರ ನೀರು ಬಿದ್ದೆ ಅಂತ ತೋರಿಸ್ತೇನೆ ನೋಡಿ. ಇದೇ ಸಂಕ, ಇಲ್ಲಿ ನೀರಿದೆ. ಎಷ್ಟು ಆಳಿದೆ ಅಂದರೆ ನನ್ನಂತ 3 ಜನ ಈಗ ಇಲ್ಲಿ ಉಂಟಲ್ಲ, 3 ಜನ ನಿಂತರೆ ಮುಳುಗುತ್ತೆ, ಅಷ್ಟು ಆಳಿದೆ ಫ್ರೆಂಡ್ಸ್. ಈಗ ಸ್ವಲ್ಪ ಮಳೆ ನಿಂತಿದೆ, ಸ್ವಲ್ಪ ನೀರು ಕಡಿಮೆ ಆಗಿರ್ಬೋದು ನನ್ನ ಪ್ರಕಾರ, ನನಗೆ ಅನಿಸುವಾಗ, ನಾನು ನೋಡಿದಾಗ ನೋಡಿ ಕಡಿಮೆ ಆಗಿರ್ಬೋದು. ಅದು ಹೆವಿ ಮಳೆ ನೋಡಿ, ಪಕ್ಕ ತೋಟ ಎಲ್ಲ ಮುಳುಗಿ ಹೋಗಿದೆ ನೋಡಿ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಗೈಸ್, ಇಲ್ಲಿ ನೋಡಿ, ಇದು ನಮ್ಮ ಮನೆ ಪಕ್ಕದ ಇನ್ನೊಂದು ತೋಟ. ಇದರಲ್ಲಿ 1,000 ಗಿಡ ನೆಟ್ಟಿದ್ದಾರೆ, ಒಂದು ಗಿಡ ಕೂಡ ನೋಡಿ ಕಾಣೋದಿಲ್ಲ, ಎಲ್ಲ ಮುಳುಗೋಗಿದೆ. ನಮಗೆ ಒಂಥರ ಸಮುದ್ರ ಥರ ಕಾಣ್ಬೋದು. ಅಲ್ಲಿ ನೋಡಿ ದೂರದಲ್ಲಿ ಒಂದು ಬಂಡೆ ಕಲ್ಲು ಕಾಣುತ್ತೆ. ಅವತ್ತು ನಾನು ಹಿಂದೆ ವಿಡಿಯೋ ತೋರಿಸಿದೆ ನೋಡಿ, ಅಲ್ಲಿ ಹೋಗಿದ್ದೆ. ಈಗ ಅದರದ್ದು ಬರೀ ತಲೆ ಕಾಣುಂಟು, ಎಲ್ಲ ಮುಳುಗಿದೆ. 1 ವರ್ಷದ ಗಿಡ ಎಷ್ಟು ದೊಡ್ಡದಿರ್ಬೋದು ನೋಡಿ, ಏನಾದರೂ ಕಾಣುತ್ತೆ ಅದರಲ್ಲಿ, ಎಲ್ಲ ಮುಳುಗಿದೆ. ನೋಡುವಾಗ ತುಂಬ ಬೇಸರ ಆಗುತ್ತೆ. ಯಾಕಂದರೆ ರೈತನ ಕಷ್ಟ ರೈತರಿಗೆ ಮಾತ್ರ ಗೊತ್ತಾಗೋದು. ಯಾಕಂದ್ರೆ ನಾವು ಚಿಕ್ಕನಿಂದ ಕೃಷಿ ಮಾಡ್ತಿದ್ದೇವಲ್ಲ, ಅದರ ಕಷ್ಟ ಗೊತ್ತಾಗುತ್ತೆ. 1,000 ಗಿಡ, ಅದನ್ನು 1 ವರ್ಷ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟಂತ ಪ್ರತಿ ರೈತರಿಗೆ ಗೊತ್ತು. ನೋಡುವಾಗ ಎಷ್ಟು ಬೇಜಾರಾಗುತ್ತೆ ನೋಡಿ.
ಮಳೆಗೆ ವಿಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಮಳೆ ಕಡಿಮೆ ಆಗಲಿ, ವರ್ಣದೇವನ ಕೃಪೆ ನಮಗಿರಲಿ. ಯಾಕಂದರೆ ಅತಿಯಾದ ಮಳೆ ತುಂಬ ಹಾನಿಕರ. ಮಳೆ ಬರಬೇಕು, ಬಟ್ ಇಷ್ಟು ಬಂದರೆ ತುಂಬ ನಮಗೂ ನಿಮಗೂ ರೈತರಿಗೂ ಎಲ್ರಿಗೂ ತುಂಬ ಕಷ್ಟ. ಸೊ ಮಳೆಗೆ ಈಗ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗುವ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಇರ್ತೇನೆ. ಥ್ಯಾಂಕ್ ಯು ಸೊ ಮಚ್. ಬಾಯ್.